ನಮಸ್ಕಾರ ರೀ ಜವಾರಿ ಮಂದಿ ಡಬಲ್ ಧಮಕ ಮ್ಯಾಚ್ಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಇವತ್ತು ತಿಂಡಿ ಮುರಿಯ ಮ್ಯಾಚ್ ಅದ ರೀ. ಯಾವ್ದಪ್ಪ ಅಂದ್ರೆ MI DC ಅಂಡ್ RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ತಿಂಡಿ ಮುರಿಯ ಮ್ಯಾಚ್ ಅದ ರೀ. ಯಾಕಪ್ಪ ಅಂದ್ರೆ ಗ್ರೀನ್ ಜರ್ಸಿಲೇ ಆಡ್ತಾರೆ. ನಮ್ಮ ರೆಕಾರ್ಡ್ ಹೆಂಗದಪ್ಪ ಅಂದ್ರೆ ಗ್ರೀನ್ ಜರ್ಸಿಲೇ ವಿನ್ ಆಯ್ತಪ್ಪ 100% ಕ್ವಾಲಿಫೈರ್ ಆಡ್ತಾರೆ ನೀವು RCBದವ್ರು. ನೀವು ನೋಡ್ರಿ 3-4 ಸೀಸನ್ ನೋಡ್ರಿ, ಯಾವಾಗ RCB ಗ್ರೀನ್ ಜರ್ಸಿ ಹಾಕೊಂಡು ಗೆದ್ದದಲ್ರಿ ಅವಾಗ ನಿಂತ ಕ್ವಾಲಿಫೈರ್ ಸೀದಾ ಕ್ವಾಲಿಫೈರ್. ಹೋದ್ ಸಲ ಬಿ ಕ್ವಾಲಿಫೈರ್ ಆಡ್ಯಾರ RCB ಕೂಡ ಗ್ರೀನ್ ಜರ್ಸಿ ಕೂಡ ಗೆದ್ದು. ಈ ಸಲ ಬಿ ಗೆದ್ದ ಚಿತಾಲ್ಪತಾರ ನೋಡಿ. ನಮ್ಮ ರೆಕಾರ್ಡ್ ಒಳಗಿಂತ ಹೊರಗೆ ಜಾಸ್ತಿ ಅದ. ಹೋಮ್ ಗ್ರೌಂಡ್ ವರ್ಸ್ಟ್ ಅದ ರೀ. ಹೊರಗಂದ್ರೆ ಬೆಂಕಿ ಅದ. ನಮ್ಗೆ ಮುಟ್ಟೋರೇ ಯಾರು ಇಲ್ರಿ. ಹವೆದಾಗ ಹೋಮ್ದಾಗಂತೂ ಟುಸ್, ಹವೆದಾಗಂತೂ ಧಮಕ ಮಾಡ್ತಾರೆ RCB. ಹಂಗಾಗಿ ತಿಂಡಿ ಮ್ಯಾಚ್ ಅದ ಇವತ್ತು RCB ವರ್ಸಸ್ ರಾಜಸ್ಥಾನ್ ಅನ್ಬೇಕು. ಯಾಕಪ್ಪ ಅಂದ್ರೆ ರಾಜಸ್ಥಾನ್ಗೆ ನಮಗೂ ಒಂಥರ ವಿರುದ್ಧ ಅದ ರೀ. ಅವ್ರಿಗೂ ಫೈನಲ್ ಗೆಲ್ಲರು ನಮಗೂ ಬಿಡಲ್ರಿ. ಹೋದ್ ಸಲ ಬಿ ಕ್ವಾಲಿಫೈರ್ ಒಂದಾಗ ನಮಗೆ ಹೊಡೆದ್ರಿ. 2023ದಾಗ ಬಿ ಅವರೇ ಹೊಡೆದ್ರು. ನಾವು ಆಡ್ತಾವ ಗೆಲ್ಲಲ್ರಿ. ನಾವು ಗೆಲ್ಬೇಕಂತ ಆಡ್ತೀವಿ, ನಮ್ಗೆ ಹೊಡೆದು ಹೊರ ಕಳಿಸ್ತಾರೆ. ಹಂಗಾಗಿ RCB ವರ್ಸಸ್ ಕ್ರೂಷಿಯಲ್ ಮ್ಯಾಚ್ ಅಂತಾರೆ RCB ರಾಜಸ್ಥಾನ. ಇದು RCB ಗೆಲ್ಲೇಬೇಕು. ಅಕಸ್ಮಾತ್ ಸೋತಪ್ಪ ಅಂದ್ರೆ ಹೆಣ್ಮಕ್ಳು ಬಿ ಹೆಂಗ್ ಮಾಡಿದ್ರು, ಅವನು ಹೊರಗೆ 2 ಗೆದ್ದು ಬಂದಿದ್ರು, ಹೊರಗೆ 3 ಗೆದ್ದು ಬಂದಿದ್ರು. ಮನಿ ಒಳಗೆ ಬಂದು 2 ಗೆದ್ದ ಮೇಲೆ ಸೋತ ಮೇಲೆ ಅಷ್ಟು ಕಂಟಿನ್ಯೂ ಸೋರ್ಕೋತ ಹೋಗ್ಬಿಟ್ರಿ ಆ ಕಡೆ ಅವನು. ಹಂಗಾಗಿ ನಮ್ಮ RCBಗೂ ಮನಿನೇ ಶತ್ರು ಅನ್ರಿ. ಹಂಗಾಗಿ RCB ಮ್ಯಾಚ್ ಗೆಲ್ಲೇಬೇಕ್ರಿ ಅಂತೇಳಿ. ಇನ್ನು ಸ್ಕ್ವಾಡ್ ನೋಡ್ರಿ, ಹೆಡ್ ಟು ಹೆಡ್ ನೋಡಿದ 5 ಮ್ಯಾಚ್ನಾಗ RCB 3 ಮ್ಯಾಚ್ ಗೆದ್ದದ, RR 2 ಮ್ಯಾಚ್ ಗೆದ್ದ. ಇದು ಮೇಲೆ RCBಗೆ ಅದ ರೀ. ಬಟ್ ಮೇನ್ ಎಲ್ಲಿ RCB ಹೊಡೆದ್ಕೊಳ್ತಪ್ಪ, ಇನ್ನು ಕ್ವಾಲಿಫೈರ್ ಎಲಿಮಿನೇಟರ್ ಬಂದಪ್ಪ ಅಲ್ಲೊಂದು ಸ್ವಲ್ಪ ಹೊಡೆದ್ಕೊಳ್ತಾರೆ RCB. ಅದು ಬಿಟ್ಟು RCB ಹೆವಿ ಸ್ಟ್ರಾಂಗ್ ಅದ. RR ಕಂಪೇರ್ ಮಾಡಿದ್ರೆ RCB ಸ್ಟ್ರಾಂಗ್ ಅದ. ಯಾಕಪ್ಪ ನೀವು ನೋಡಿ 8-9 ತನಕ ಬ್ಯಾಟ್ಸ್ಮನ್ ಆರ RCB. ಟಿಮ್ ಡೇವಿಡ್ 8ನೇ ಸ್ಥಾನ ಬರ್ತಾರೆ. ಬೆಂಕಿ ಹೊಡೆದಂಗೆ ಹೊಡಿತಾರೆ, ನಾಯಿ ಹೊಡೆದಂಗೆ ಹೊಡಿತಾರೆ. ಹುಡುಕಿ ಎಲ್ಲ ಚಿತಾಲ್ಪತ್ತಲೆ ಅವ. ನಮ್ಮ RCB ಬ್ಯಾಟಿಂಗ್ ಬರಲಿ ಹೆಂಗ ಗೊತ್ತಿಲ್ಲ, ಆಡಕತ್ರ ಅಷ್ಟು ಒಮ್ಮಲಿಗೆ ಆಡ್ತಾರೆ. ಹೋದ್ರಂದ್ರೆ ಒಟ್ಟು ಒಮ್ಮಲಿಗೆ ಹೋದ. ನಾವು ವಿಕೆಟ್ ತೆಗಕತ್ರಪ್ಪ ದುಪ್ಪು ವಿಕೆಟ್ ತೆಗಿತಾರೆ. ವಿಕೆಟ್ ತೆಗಿಲಿಕ್ಕಪ್ಪ ಮ್ಯಾಚ್ ಆಗ್ತವ್ರಿಗೆ ಮುಗಿಸ್ಕೊಡ್ತಾರೆ. ನಮ್ಮ RCB ಒಂಥರ ಇದು ಅದ, ಹಂಗೆ ಅದ ನಮ್ಮ RCB ಇರೋದೆ. ಅವಾಗ್ಲಿಂತ ಹಂಗೆ ಅದ, ಅದು ಕಂಟಿನ್ಯೂ ಮಾಡ್ಕೊತ ಬರ್ತಾರೆ. ನಮ್ಮ RCB ಟೀಮ್ಮೇಟ್ ಹೆಂಗಿದೆ, ಹೊಡೆದ ದಾನ ಹೊಡೆದ, ಸೋತ ದಾನ ಸೋಳು. ಹಂಗಾಗಿ ಮ್ಯಾಚ್ ಅಂತ ಚಿತಾಲ್ಪತ್ತಲ್ಲ ಆತಾರೆ. ನೋಡಿ ಸ್ಕ್ವಾಡ್ ಯಾರು ಚೇಂಜಸ್ ಮಾಡಲ್ಲ. ಯಾಕಪ್ಪ ಎಲ್ಲರೂ ಗೆದ್ದೇ ಬರತ್ತಾರ. ಹಂಗಾಗಿ ಯಾರು ಚೇಂಜ್ ಮಾಡಲ್ಲ. ಯಾಕಪ್ಪ ಅಂದ್ರೆ ಗೆದ್ದಿ ಟೀಮ್ ಯಾರು ಚೇಂಜ್ ಮಾಡ್ತಾರೆ. RCB ಒಂದು ಚೇಂಜ್ ಮಾಡ್ತಿರ್ಬೇಕು ಅನಿಸ್ತಾರೆ. ದೇವದತ್ ಪಡಿಕಲ್ ತೆಗೆದಕ್ಕೆ ನಾನು ಅನಿಸ್ತು ನೋಡ್ರಿ. ಜೇಕಬ್ ಬೆತಾಲ್ ಇಲ್ಲಿಗ ಮನೋಜ್ ಬಾಂಡಿಯಾಗ ಆಡಿಸ್ತಾನೆ. ಇಲ್ಲಿಗ ಯಾರು ಇದು ಸ್ವಸ್ತಿಕ ಚಿಕಾರ ಸ್ವಸ್ತಿಕ ಮೂವರ್ದಾಗ ಒಂದು ಆಪ್ಷನ್ ಕೊಡ್ತಾನೆ. ಯಾಕಪ್ಪ ಪಡಿಕಲ್ ಅಷ್ಟು ಫಾರ್ಮ್ನಾಗ ಇಲ್ರಿ. RCB ಕೂಡ ಎಷ್ಟು 5 ಮ್ಯಾಚ್ ಆಡಿದ್ರೆ 5-5 ಒಟ್ಟು 50 ದಾಟೇ ಇಲ್ರಿ. ಅವರು 20, 10, 15 ಅಷ್ಟೇ ಆಡತ್ತಾರೆ. ಹಂಗಾಗಿ ಚಾನ್ಸ್ ಕೊಡ್ಬೇಕ್ರಿ ಬೇರೆಯವ್ರಿಗೆ. ಯೋಚನೆ ಮಾಡಿ ಅಕಸ್ಮಾತ್ ದೇವದತ್ ಪಡಿಕಲ್ ಪಾಲಿನ ಇಂಪ್ಯಾಕ್ಟ್ ಪ್ಲೇಯರ್ KL ರಾಹುಲ್ ಇದ್ದಪ್ಪ ಅಂದ್ರೆ ಯೋಚನೆ ಮಾಡ್ರಿ ಹೆಂಗೆ ಇರ್ತಿತ್ತು. ಹುಚ್ಚ ಮಕ್ಕಳು RCB ಮ್ಯಾನೇಜ್ಮೆಂಟ್ 10 ಕೋಟಿ ಮೇಲೆ ಹೋಗೇ ಇಲ್ರಿ. ಅವನು RCB ಮಕ್ಕಳು ಏನು ಹೇಳ್ತಾರೆ ಅಂತಾರೆ ಅವನು. ಇದು ನನ್ನ ಕಡ ಬೇಸ್ ಇಟ್ಟಲ್ರಿ ಹಿಂಗೆ ಮಾಡಿ ಹಿಂಗೆ. ಹಂಗಾಗಿ ವಿರಾಟ್ ಯೋಚನೆ ಮಾಡಿ ಪಡಿಕಲ್ ಪಾಲಿನ KL ರಾಹುಲ್ ಇದ್ದ ಹೆಂಗೆ ಆತೈತೆ ಅಂತೇಳಿ. ಹೆಂಗೆ ಆತೈತೆ ಯೋಚನೆ ಮಾಡ್ರಿ. ಅವನು ಇಂಪ್ಯಾಕ್ಟ್ ಪ್ಲೇಯರ್ 10ನೇ ಬ್ಯಾಟ್ಸ್ಮನ್ ಇರ್ತಿದ್ರಿ. 10 ತನ ಬ್ಯಾಟ್ಸ್ಮನ್. ಯಾಕಂದ್ರೆ KL ರಾಹುಲ್ ಒಬ್ಬ ಅವನು ಹೋಗಿದ್ದು ಯೋಚನೆ ಮಾಡಿದ್ರೆ ಅವನು ಚಿತಾಲ್ಪತ್ತಲ್ಲಿ ಉಲ್ಟಾ ಆತ್ರೆ. ಸ್ಕ್ವಾಡ್ ಅಂತೂ ಚೇಂಜ್ ಸೇಮೇ ಇರ್ತಾರೆ, ಚೇಂಜ್ ಯಾರು ಮಾಡಲ್ಲ. ರಾಜಸ್ಥಾನ್ ರಾಯಲ್ಸ್ ಬಿ ಯಾರು ಚೇಂಜ್ ಮಾಡಲ್ಲ. RCBಗೆ ಪಡಿಕಲ್ ಚೇಂಜ್ ಮಾಡ್ಬೇಕ್ರಿ. ಯಾರ ಮನೋಜ್ ಬಾಣಿ ಇಲ್ಲಿಗ ಜೇಕಬ್ ಬೆತಾಲಿಗೆ ಆಡಿಸ್ಬೇಕ್ರಿ. ಬೆಂಕಿ ಅನಾಹುತ ಆಗ್ತದ. ಇನ್ನು ಪಿಚ್ ರಿಪೋರ್ಟಿಗೆ ಬಂದರೆ ಅವರೇಜ್ ಸ್ಕೋರ್ 171 ಅದ ರೀ. ಸ್ಪಿನ್ನಿಗೆ 50% ಅದ, ಬೌಲರ್ಗೆ 50% ಅದ. ಸೇಮ್ 50-50 ಅನ್ಬೇಕ್ರಿ ಇಬ್ಬರಿಗೆ. ನೀ ಅರ್ಧ ಹಂಚ್ಕೊಂಡು ನಾ ಅರ್ಧ ಹಂಚ್ಕೊಂಡು ಹಂಗೆ ಆಗ್ತದೆ. ನೀವು ಹೊಲ ಮನೆ ಹಂಚ್ಕೊಳ್ರಿ ಅಣ್ಣ ತಮ್ಮ, ನೀ ಅರ್ಧ ನಾ ಅರ್ಧ ಹಂಗೆ ರೀ. ರಾಜಸ್ಥಾನ್ 50, RCB 50 ಅದ ರೀ. ಅವರೇಜ್ ಸ್ಕೋರ್ 171 ಅದ ರೀ. ಅದು ಮಾಮೂಲಿ ನೋಡ್ರಿ. ನಿನ್ನೆ 145 ಹೊಡೆದ್ರೆ 18 ಓವರಿಗೆ ಚೇಂಜ್ ಮಾಡಿದ್ರಿ. ಇನ್ನೂ 1 ಓವರ್ ಉಳಿಸ್ಯಾರ. ಹಂಗಾಗಿ ಸ್ಕೋರ್ ಮೇಂಟೈನ್ ಆಗಲ್ಲ. ಸ್ಕೋರ್ ಏನಪ್ಪ ಅಂದ್ರೆ 200 ಮೇಲೆ ಹೊಡಿಬೇಕು ರೀ ನೀವು ಗೆಲ್ಬೇಕಪ್ಪ ಅಂದ್ರೆ. 200 ಮೇಲೆ ಕಂಪಲ್ಸರಿ ಹೊಡಿಲೇಬೇಕು ರೀ ಟೂರ್ನಮೆಂಟ್ದಾಗ ನೀವು ಗೆಲ್ಬೇಕಪ್ಪ ಅಂದ್ರೆ. ಮ್ಯಾಚ್ ಯಾರು ಗೆಲ್ತಾರಪ್ಪ ಅಂದ್ರೆ ನೋಡಿ ನನ್ನ ಅನ್ನಿಸ್ತಾರೆ RCB ಗೆಲ್ತಂತ ಅನ್ನಿಸ್ತಾರೆ. ಯಾರು ಡೌಟ್ನಾಗ ಏನಂತ ತಿಳ್ಕೊಬೇಡ್ರಿ. ಯಾಕಪ್ಪ ಹೋದ 2 ಫಾರ್ಮ್ ನೋಡಿದ RCB ಗ್ರೌಂಡ್ನಾಗ ಅಷ್ಟು ಕೆಟ್ಟ ಕೆರ ಆಡಿದ್ರಿ. ಹೊರಗಂತ ಬೆಂಕಿ ಬಬ್ಲಾದೆ ಅದ. ಅದ್ರ ಗ್ರೀನ್ ಜರ್ಸಿ ಬೇರೆ ಅದ. ಅದ್ರ 3:30ಕ್ಕೆ ಸುಡು ಬಿಸಿಲಾಗದ. ಟಾಸ್ ಮಾತ್ರ ಕ್ರೂಷಿಯಲ್ ಆಗ್ತದೆ. ಯಾಕಪ್ಪ ಫಸ್ಟಿಗೆ ಟಾಸ್ ಆದ್ರೆ ಬ್ಯಾಟಿಂಗ್ ಇಲ್ಲಿ ಇದು ಫಸ್ಟಿಗೆ ಟಾಸ್ ಆದ್ರೆ ಬ್ಯಾಟಿಂಗ್ ತಗೋತಾರೆ. ಯಾಕಂದ್ರೆ ಮಧ್ಯಾಹ್ನದಾಗ ಆಗ್ತಾರೆ. ಹಂಗಾಗಿ
ಟಾಸ್ ಗೆದ್ರೆ ಫೀಲ್ಡಿಂಗ್ ತೋತಾರೆ ಯಾಕಂದ್ರೆ ಬಿಸಿಲಾಗತ್ತಲ್ರಿ, ಹಂಗಾಗಿ ಉಲ್ಟಾ ಪಲ್ಟಾ ಆಗತ್ತಲ್ಲ ಅಂತ ಟಾಸ್ ಮಾತ್ರ ಕ್ರುಷಿಯಲ್ ಆತ್ರಿ. ಮ್ಯಾಚ್ ಫಿಕ್ಸ್ ಆರ್ ಸಿ ಬಿ ಗೆದ್ದೇ ಗೆಲ್ತಾರೆ ಈ ಸಲ. ನಮ್ಮ ಚಿತ್ರಪತ್ರ ಅನ್ಸದ ಹೊರಗೆಲ್ಲ ಸ್ಟ್ರಾಂಗ್ ಆದರೆ ಒಳಗೆ ಇಷ್ಟೇ ಟೂಸ್ತಿದ್ದಾರೆ ನೋಡ್ರಿ. ಯಾರ್ಯಾರು ಫಾರ್ಮ್ನೇ ಬರ್ತಾರೆ ಅಂದ್ರೆ 4 ಪಿಕ್ ಹೇಳ್ತೀನಿ ನೋಡ್ರಿ. ಯಾರಪ್ಪ ಅಂದ್ರೆ ಇದು ಬಿಲ್ ಸಾಲ್ಟ್ ಅಂತೂ ಅವರು ಅಂತೂ 20-30 ರನ್ ಹೊಡೆದಿದ್ದಾರೆ. ಇನ್ನು ಪಡಿಕಲ್ಲಪ್ಪ ಅಂದ್ರೆ ರಾಜಸ್ಥಾನ್ ಕೂಡ 100 ಹೊಡೆದಾರ ಪಡಿಕಲ್ಲ, ಹಂಗಾಗಿ ಅವರು ಒಂದು 50 ಹೊಡಿತಿರ್ಬೇಕು. ಅವ್ರು ಬಿಟ್ಟು ರಜತ್ ಪತ್ತಿದಾರ ಅಂತೂ ಇದ್ದಿದೆ ಅದ. ರಾಜಸ್ಥಾನ ರಿಯಾನ್ ಪರಾಗ್ ಒಬ್ಬ ಫಾರ್ಮ್ನಾಗ ಬರ್ತಾನೆ ರೀ. ಜಯಸ್ವಾಲ್ ಒಬ್ಬ 50 ಹೊಡಿತಿರ್ಬೇಕ್ರಿ. ಅದು ಬಿಟ್ರೆ ಅವ್ರ ಕಡೆ ಸಂದೀಪ್ ಶರ್ಮಾ ಅವ್ರು ಬೆಂಕಿ ಬೌಲರ್ ಅವ್ರ. ಅದು ಬಿಟ್ರೆ ಅವ್ರು ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ರೀ. ಹಂಗಾಗಿ ಮ್ಯಾಚ್ ಅಂತೂ ಆರ್ ಸಿ ಬಿನೇ ಗೆಲ್ತಾರೆ. ಇನ್ನು ಸೆಕೆಂಡ್ನೇ ಡಬಲ್ ಧಮಾಕಂದ್ರೆ ಆರ್ ಸಿ ಬಿ ಅಲ್ರಿ DC ವರ್ಸಸ್ MI. ನೋಡ್ರಿ DC ಹೆಂಗದಪ್ಪ ಅನ್ಸ್ಟಾಪಬಲ್ ಅದಾರ. ಅಷ್ಟು ಮ್ಯಾಚ್ ಗೆದ್ದರ 5 ಮ್ಯಾಚ್ ಗೆದ್ದರ, ಒಂದು ಮ್ಯಾಚ್ ಹೋದಿಲ್ಲ. ಇವತ್ತು ಮುಂಬೈ ಗೆಲ್ಲೇಬೇಕು, ಏನೇ ಚಾನ್ಸ್ ಮುಂಬೈ ಗೆಲ್ಲೇಬೇಕ್ರಿ. ಯಾಕೆ ಹೋಮ್ ಗ್ರೌಂಡ್ನಾಗ ಅದಾರ, ಹಂಗಾಗಿ ಮುಂಬೈ ಹೆವಿ ಅಂದರೆ ಹೆವಿ ಟಕ್ಕರ್ ಕೊಡ್ತೆ. ಯಾಕಪ್ಪ ಅಷ್ಟಕ್ಕೆ ನೋಡಿ ಹೆಡ್ ಟು ಹೆಡ್ ನೋಡಿದ್ರೆ 5 ಮ್ಯಾಚ್ DC ಗೆದ್ದರು. MI 1 ಮ್ಯಾಚ್ ಗೆದ್ದಿಲ್ಲ 5-5 DC ಕೂಡ. ಹಂಗಾಗಿ ಹೆವಿ ಟಕ್ಕರ್ ಅದಾರೆ. DC ಅಂತ ಪೂರ್ತಿ ಅನ್ಸ್ಟಾಪಬಲ್ ಟಾಪ್ನಾಗ ಕೂತಾರೆ. ಅದು ಏನು ಯಾರು ಬೀಟ್ ಮಾಡೋರಿಲ್ಲ ಅನ್ನಿಸ್ತೇನು, ಪೂರ್ತಿ ಕಪ್ಪೆ ಹೊಡ್ಕೊಂಡು ಹೋಗ್ತಾರೆ ಅನ್ನಿಸ್ತಾ ನೋಡಿ. ಇವತ್ತು MI ಗೆಲ್ಲೇಬೇಕ್ರಿ ಎನ್ನೇ ಕಂಡೀಷನ್. MI ಯಾಕೆ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿ ಯಾವಾಗ MI ಕ್ಯಾಪ್ಟನ್ಸಿ ಮಾಡತ್ತಾರ ಹಂಗೆ ಹರಿಗೆಟ್ ಹೋಗಿದ್ರಿ. MI ಹೆಡ್ ಟು ಹೆಡ್ ನೋಡಿದ್ರೆ 5-5 DCನೇ ಗೆದ್ದರೆ, 1 ಮ್ಯಾಚ್ ಗೆದ್ದಿಲ್ಲ ನಾವು ಮುಂಬೈ. ಮತ್ತು ಯಾರು ಚೇಂಜ್ ಮಾಡಲ್ಲ. ಯಾಕಪ್ಪ ಒಂದು ಮ್ಯಾಚ್ ಬಿ ಟಕಾಪೋರ್ ಇದ್ರೆ ಆರ್ ಸಿ ಕೂಡ ಟಕಾಪೋರ್ ಮ್ಯಾಚ್ ಗೆದ್ದು ಬಂದಾರೆ ಆರ್ ಸಿ ಬಿ. ಹಾಗಾಗಿ ಚೇಂಜಸ್ ಮಾಡೋದು ಸ್ವಲ್ಪ ಲಿಟಲ್ ಬಿಟ್ ಚೇಂಜಸ್ ಮಾಡ್ತಾರೆ ಮುಂಬೈದವರು. ಯಾಕಂದ್ರೆ ಇದು ಬ್ಯಾಕ್ಗ್ರೌಂಡ್ನಾಗ ಬೆಂಕಿ ಬೌಲರ್ಸ್ಗಳು ಕೂತಾರೆ. ನನಗೆ ಅನಿಸ್ತಾರೆ ಟೋಪ್ಲಿ ತರಿಸ್ತಿರ್ಬೇಕು ಬೌಲರ್. ಯಾಕಂದ್ರೆ ಟೋಪ್ಲಿ ನೋಡಿರಲ್ಲ ಆರ್ ಸಿ ಬಿ ಕಡೆ ಬೆಂಕಿ ಬೌಲಿಂಗ್ ಹಾಕಿದ್ರು. ಹಂಗಾಗಿ ಯಾರೇ ದೀಪಕ್ ಚಾರ ವಿಘ್ನೇಶ್ ಗಡಿ ನಿಂತ ಟೋಪ್ಲಿ ತರಿಸ್ತಿರ್ಬೇಕ್ರಿ. ಮತ್ತು ಬೆಂಕಿ ಅವರು ಬ್ಯಾಟ್ಸ್ಮನ್ ಅವ್ರಿ. ಹಂಗಾಗಿ ನೋಡ್ಬೇಕಾಗ್ತಾರಿ ಏನು ಮಾಡ್ತಾರ ಮುಂಬೈ ಅಂತ. ಯಾಕಪ್ಪ ಮುಂಬೈ ಗೆಲ್ಲೇಬೇಕ್ರಿ ಎನ್ನೇ ಕಂಡೀಷನ್. ಮುಂಬೈ ಗೆಲ್ಲೇಬೇಕ್ರಿ. ಇನ್ನು DC ಮತ್ತು ಅದು ಚೇಂಜ್ ಮಾಡ್ಬೇಕಾಗ್ರಿ. ಅದು ಚೇಂಜ್ ಮಾಡೋಕ್ಕೆ ಹೋಗಲ್ರಿ. ಯಾಕಂದ್ರೆ ನಾವ್ಯಾಕೆ ಮಾಡಮ್ಮ ಕಾಕ, ನಿಮ್ಗೆ ಹರ್ಕತ್ತದ ನಿಂಗೆ ಮಾಡ ಅಂತೇಳಿ DC ಮಾಡ್ತಾರೆ. ಸ್ಕೋರ್ ಬಂದರೆ ಮುಂಬೈದ 167 ಸ್ಕೋರ್ ಆದರೆ ಹೆಡ್ ಟು ಹೆಡ್ ಅದೇ 5 ಮ್ಯಾಚ್ DC ಗೆದ್ದರೆ. ಯಾರೇ ಬಾಲಿಂಗ್ ಪಿಚ್ 50 ಅದಾರೆ, ಸ್ಪಿನ್ನಿಂಗ್ ಪಿಚ್ 45 ಅದಾರೆ. ಹಂಗಾಗಿ ಮ್ಯಾಚ್ ಯಾರು ಗೆಲ್ತಾರಪ್ಪ ಹತ್ರ ಮುಂಬೈ ಗೆಲ್ತಾ ಅನಿಸ್ತಾರೆ. ಯಾಕಪ್ಪ ಅಂದ್ರೆ ಮುಂಬೈ ಇವತ್ತು ಮ್ಯಾಚ್ ಗೆಲ್ಲೇಬೇಕು. ಗೆಲ್ಲಿಕಪ್ಪ ಅವ್ರಿಗೆ ಅಧೋಗತಿ ಆತ. DC ಅಕಸ್ಮಾತ್ ಈ ಮ್ಯಾಚ್ ಗೆಲ್ತಾ ತಿಳ್ಕೊಳ್ಳಿ ಆನ್ ಟಾಪ್ ಅವರು ಸೀದಾ ಕ್ವಾಲಿಫೈ 1 ಆಡ್ತಾರೆ. ಕ್ವಾಲಿಫೈರ್ ಫಿಕ್ಸ್ ಅವ್ರು ಕ್ವಾಲಿಫೈ ಆದಪ್ಲೆ DC ಇನ್ನೊಂದು 2 ಮ್ಯಾಚ್ ಗೆದ್ರಪ್ಪ ಅಂದ್ರೆ. ಹಂಗಾಗಿ ಮ್ಯಾಚ್ ಡಬಲ್ ಹೆಡರ್ ಪೂರ್ತಿ ಟಕಾಫೋರ್ ಆದ್ರೆ. ಯಾಕಪ್ಪ ಇದು ಬಿಗ್ ನೇಮ್ಗಳವ್ರೆ ಆರ್ ಸಿ ಬಿ MI. ಈ DC ರಾಜಸ್ಥಾನ ಅಷ್ಟು ಫ್ಯಾನ್ ಬೇಸ್ ಇಲ್ರಿ. ಮೇನ್ ಇದ್ದದೆ ಆರ್ ಸಿ ಬಿ ಮತ್ತು MI ಬಿಗ್ ಫ್ಯಾನ್ಸ್ ಸಾರೆ. ಹಂಗಾಗಿ ಮ್ಯಾಚ್ ಮಾತ್ರ ಕ್ರೂಷಿಯಲ್ ಆಗ್ತಾರೆ. ಸಿಗೋಣ್ರಿ ಆರ್ ಸಿ ಬಿ ಮ್ಯಾಚ್ ನಂತರ, ಸಿಗೋಣ್ರಿ DC ಮ್ಯಾಚ್ ನಂತರ. ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ ಇನ್ನೂ ಚಲೋ ಸಬ್ಸ್ಕ್ರೈಬ್ ಮಾಡಿರಿ ಕಾಕ ಅಂತಂದ್ರೆ. ಆ್ಯಂಡ್ ತಂಗೀಸ್ ಆ್ಯಂಡ್ ಬ್ರದರ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ವಿಡಿಯೋ ಮುಗಿಸ್ತಾನೆ. ಈ ಸಲ ಕಪ್ಪಿಂದ ಜೈ ಆರ್ ಸಿ ಬಿ.